ಆಕೆ ಶ್ರೀನಂದ, ಆ ಕುಟುಂಬದ ಪಾಲಿನ ದೀಪ. ಆದರೆ ಬೆಳಗೋ ಮುನ್ನವೇ ಮಾಣಿಕ್ಯಧಾರಾದಲ್ಲಿ ಮರಣವನ್ನ ಅಪ್ಪಿದ್ದಾಳೆ. ಟ್ರೆಕ್ಕಿಂಗ್ಗೆ ಹೋದ ಬಾಲಕಿ ಪ್ರಪಾತದ ಪಾತಾಳದಲ್ಲಿ ಉಸಿರು ಚೆಲ್ಲಿದ್ದಾಳೆ. ಆದರೆ ಆಕೆಯ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಬೂದಿ ಮುಚ್ಚಿದ ಯುದ್ಧ. ಕದನ ಕಾರ್ಮೋಡ ಕರಗಿ ನಾಳೆ ಸಂಧಾನ ಸಭೆ ಆಯೋಜನೆಯಾಗಿದೆ. ಪಾಕ್ನಲ್ಲಿ ಸರ್ಕಾರಿ ಲಾಕ್ಡೌನ್ ಜಾರಿಯಾಗಿದೆ. ಆದರೆ ಲೆಬನಾನ್ ಮೇಲಿನ ಭೀಷಣ ದಾಳಿ ಶಾಂತಿಯ ದಾರಿ ಕಗ್ಗಂಟಾಗಿಸಿದೆ. ಅತ್ತ ಭಾರತ, ಇಸ್ರೇಲ್ ಮುಸ್ಲಿಂ ಜಗತ್ತಿನ ಶತ್ರುಗಳು ಎಂಬ ಪಾಕ್ ಮಿನಿಸ್ಟರ್ ಮಾತು ಟೀಕೆಗೆ ಗುರಿಯಾಗಿದೆ. ಹಾರ್ಮುಜ್ ಜಲಸಂಧಿ ಓಪನ್ ಆಗ್ತಾ ಇಲ್ಲ, ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಹಂಚಿಕೆಯಲ್ಲಿ ಇಂಪ್ರೂವ್ ಆಗಿದೆ, ಆದರೆ ಆಟೋಗಳಿಗೆ ಗ್ಯಾಸ್ ಸಿಗದೆ ರಟ್ಟೆ ನಂಬಿದ ಚಾಲಕರ ಬದುಕು ಕಣ್ಣೀರ ಕಹಾನಿಯಾಗ್ಬಿಟ್ಟಿದೆ. ಗೃಹ ಬಳಕೆಯಲ್ಲಿ ನಿಯಮ ಸಡಿಲಿಕೆಗೆ ಆಗ್ರಹ ಕೇಳಿ ಬಂದಿದೆ. ಚಾಲಕರು ಸರ್ಕಾರದಿಂದ ಪರಿಹಾರ ಕೇಳ್ತಿದ್ದಾರೆ. ಬೈ ಎಲೆಕ್ಷನ್, ಕಾಂಗ್ರೆಸ್ಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಮುಸ್ಲಿಂ ನಾಯಕತ್ವದಲ್ಲಿ ದೊಡ್ಡ ಬಿರುಕು ಮೂಡಿದ್ದು ಜಮೀರ್ ವಿರುದ್ಧ ಪರೋಕ್ಷ ಬಾಣಗಳ ಪ್ರಯೋಗ ಆಗಿದೆ. ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದ್ದು ಡಿಕೆ ಪ್ರಾರ್ಥನೆ, ಸಿದ್ದು ಹೊಟ್ಟೆ ಕಿಚ್ಚು ಮಾತಿಗೆ ಎಚ್ಡಿಕೆ ಕೌಂಟರ್ ಕೊಟ್ಟರು. 2025-26ನೇ ಪಿಯುಸಿ ಫಲಿತಾಂಶದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಪಿಯುಸಿ 3ನೇ ಪರೀಕ್ಷೆಯನ್ನ ಕೈಬಿಟ್ಟಿದೆ. ಈ ಬಾರಿ ಫಲಿತಾಂಶ ಶಿಕ್ಷಣ ಸಚಿವರನ್ನ ಖುಷಿಪಡಿಸಿದೆ. ಆದರೆ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ತನುಶ್ರೀ ಎಂಬ ವಿದ್ಯಾರ್ಥಿನಿ ಸಾವಿನ ಹಾದಿಯನ್ನ ತುಳಿದಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.